ಹ್ಮ್ ಏನ್ರಪ್ಪ ನಿಮ್ ಕತೆ ಬಂಗಾರಮ್ಮ? ಏನ್ ನಿಮ್ ಕತೆ? ಊರವ್ರಿಗೆಲ್ಲ ನೀವೇ ನ್ಯಾಯ ತೀರ್ಮಾನ ಅದು ಇದು ಅಂತ ಹೇಳೋರು ನೀವೇನೇನಿಯ ಇಂಥ ಕೆಲಸ ಮಾಡಿದ್ರಿ ಹೆಂಗ್ ಹೇಳು? ನೀವ್ ಯಾಕೆ ಇಂಥ ತೆಪ್ಪು ಕೆಲಸ ಮಾಡಿದ್ರಿ? ಅದು ಇಷ್ಟೊಂದು ದೊಡ್ಡ ದೊಡ್ಡ ಸುಳ್ಳು ಹೇಳಿ ಇಷ್ಟೊಂದೆಲ್ಲನೂ ಮೋಸ ಮಾಡೋಂಥ ಅವಶ್ಯಕತೆ ಏನಿತ್ತು? ನಿಮ್ಗೂ ಗೊತ್ತು. ಆ ಮಾಡ್ಕೊಳಂಗಿದ್ರೆ ಭಾಗ ಮಾಡ್ಕೊಬಿಡ್ಬೇಕು. ಇಲ್ಲ ಜೊತೆಯಾಗಿದ್ದೀರಾ ಅಂತಂದ್ಮೇಲೆ ಅಣ್ಣ ತಮ್ಮಂದಿರು ಒಬ್ರಿಗೊಬ್ರು ಮೋಸ ಮಾಡ್ಕೋಬಾರ್ದು. ಅದು ನಮ್ಮ ಊರಾಗ ಎಲ್ರೂನುವೆ ಅದನ್ನೇನಿಯ ಪಾಲನೆ ಮಾಡ್ತಿರೋದು. ಯಾರನ್ನೂ ಮೋಸ ಪಾಸ ಅಂತ ಹೇಳ್ಬಿಟ್ಟು ಮಾಡ್ಕೊಳಕ್ ಹೋಗಿಲ್ಲ. ನೀವು ಅದು ಹೆಂಗೆ ಮೋಸ ಮಾಡಿದ್ರಿ? ಒಬ್ರಿಗೆ ಅದು ಹೆಂಗ್ ಮೋಸ ಮಾಡೋಕ್ಕಾಯ್ತದೆ? ಇಲ್ಲ ಅವ್ರ ಭಾಗನ ಅವ್ರು ಕೊಟ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಅದೇನೋ ಹೇಳ್ತಾರಲ್ಲ, ಅವ್ರಿಗೆಲ್ಲ ಮೋಸ ಮಾಡಿದ್ದಾಗೆ ಅರ್ಧಕ್ಕರ್ಧ ಪಾಲೆಲ್ಲನೂ ಹಾಕ್ಬಿಡ್ಬೇಕು. ಆಗ್ಬಿಟ್ಬಿಟ್ಟು ಇಂಥ ಮೋಸ ಮಾಡೋ ಕೆಲಸಕ್ಕೆ ಯಾಕೆ ಹೇಳ್ಕೊಂಡ್ರಿ ನೀವು? ಹೇಳಿ, ಊರಿಗೆ ಹೇಳ್ಕೊಳಕ್ಕೆ ನೀವು ದೊಡ್ಡ ಮನೆತನ ಅಂತ ಹೇಳ್ಬಿಟ್ಟು ಹೇಳ್ಕೊತೀರಾ? ಇದೇನಾ ನಿಮ್ ದೊಡ್ಡ ಮನೆತನ? ಬುದ್ಧಿನಾಗೆ ಸಣ್ಣ ಬುದ್ಧಿ ಕಾಣಿಸ್ತಾ ಇತ್ತು ನಿಮ್ದು. ಇದೇನ್ ಪಟಲಪ್ನವ್ರೆ ಏನಂತ ಮಾತಾಡ್ತಿದ್ದೀರಾ? ನಾವ್ ಯಾರ್ಗ ಅನ್ಯಾಯ ಮಾಡಿದೀವಂತೆ? ಇವಳು ಹೇಳ್ತಾಳೆ, ನೀವು ಕೇಳ್ಬಿಡಿ. ಅನ್ಯಾಯ ಅನ್ಯಾಯ ಅನ್ಯಾಯ. ಏನ್ ಅನ್ಯಾಯ ಮಾಡಿದೀವಿ ನಾವು? ಅಂತ ಏನ್ ಅನ್ಯಾಯ ಮಾಡಿದೀವಿ ಹೇಳಿ? ಇವಳು ಮಾತು ಕಟ್ಕೊಂಡು ನೀವು ಪಂಚಾಯತಿ ಕಲಾಕಿದಿರಲ್ಲ ನೀವು ಹೇಳಿ. ಹೇ ಮನೆಯಳಿ ಸುಮ್ಮನೆ ಇರೋದು ಬಿಟ್ಬಿಟ್ಟು ಏನು ವಿಷಯಕ್ಕೆ ಅಂತೇಳಿ ಪಂಚಾಯತಿ ಕಲಾಕ್ತೆ? ಯಾಕೆ ಮನೆಯಾಗ ಕುಂತ್ಕೊಂಡು ಮಾತಾಡಿದ್ರೆ ಬ್ಯಾಡ ಅನ್ನೋದಿ? ನಮ್ಮ ಮಾನ ಮರ್ಬದಿ ಎಲ್ಲ ಊರಾಗ ಗರಾಜ್ ಹಾಕ್ಬೇಕು ಅಂತ ನೀನು ಇಂಥ ಕೊಂತ್ರಿ ಕೆಲಸ ಮಾಡ್ದ ಏನು? ನಂಗೆ ಗೊತ್ತಾಗ ಅದಕ್ಕೆ ನೀನು ಇಂಥ ಕೊಂತ್ರಿ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ನಂಗೆ ಸಂದಾಗ ಗೊತ್ತು ನೀನು ಎಂತಳು ಅಂತ ಹೇಳ್ಬಿಟ್ಟು. ಅದೇನು ಹೇಳಿ ಪಟೇಲಪ್ಪನರಿ, ಸುಮ್ಮನೆ ಮಾತುಗಳು ಬೇಡ. ನೀವೇನು ಕೇಳಿದ್ರು ಅದಕ್ಕೆ ನಾನು ಉತ್ತರವಾಗಿ ಕೊಡ್ತೀನಿ. ಅಲ್ಲ ಕಟ್ರಮ್ಮ, ಅದೇನು ಒಂದರಲ್ಲ, ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಮಾಡ್ತಾವ್ರೆ, ನಮ್ಮ ಮಕ್ಕಳು ರ್ಯಾಂಕ್ ಸ್ಟೂಡೆಂಟ್ಸು, ನಮ್ಮ ಮಕ್ಕಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ತಿಂಗಳ ನೀವು ಹಿಂಗೆಲ್ಲನೂ 20 ಸಾವಿರ 25 ಸಾವಿರ ಆಮೇಕಿಂತ ವರ್ಷಕ್ಕೆ 2 ಲಕ್ಷ ಫೀಜು ಅಂತ ಹೇಳ್ಬಿಟ್ಟು ಕಿತ್ತಿದ್ದೀರಾ. ಅದು ಇವ್ರಿಗೆ ಏನಂತ ಹೇಳಿ ಇಂಜಿನಿಯರಿಂಗ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಫೀಸ್ ಎಲ್ಲನೂ ಕಿತ್ತಿದ್ದೀರಾ. ಇವರು ಕಷ್ಟಪಟ್ಕೊಂಡು ಮನೆಯಾಗ ಕೆಲಸ ಮಾಡೋರಿ, ನೀವು ನೋಡಿ ಸುಳ್ಳು ಹೇಳ್ಬಿಟ್ಟು ಕಿತ್ಬಿಟ್ಟು ಈಗ ಇವಾಗ ಅವರು ವಾಪಸ್ ಕೊಟ್ಕೊಡಿ ಅಂತ ಕುಂತವ್ರಿ. ನಿನ್ನ ಮಕ್ಕಳು ಇಂಜಿನಿಯರಿಂಗು ಮಾಡಿಲ್ಲ, ಯಾವುದು BCom ಮಾಡೋರಿ, ಅದ್ರಾಗೂ 6 7 ಸಬ್ಜೆಕ್ಟ್ ಎಲ್ಲನೂ ಡುಮ್ಕಿ. ಹೋಗ್ಲಿ ಬಿಡು, ನಮ್ ದುಡ್ಡು ನಮ್ಮಿಷ್ಟ ಅಂತೀರಾ ಅಂದ್ರೆ ಇವ್ರ ಮಗಳನ್ನ ಮತ್ತೆ ಯಾಕೆ ಗೌರ್ಮೆಂಟು ಕಾಲೇಜಾಗ ಹಾಕಿದ್ದೀರಾ? ಒಂದು ಭಾಗ ಕೊಡಬೇಕು, ಪದ್ದಿ ಕೇಳ್ತಿರೋದು ಅಷ್ಟೇನಿಯ. ಒಂದು ನಮ್ಮ ಭಾಗ ನಮಗೆ ಕೊಟ್ಟು ಕಳಿಸಿ, ಇಲ್ಲ ಅಂದ್ರೆ ದುಡ್ಡು ಕೊಟ್ಕೊಡಿ ಅಷ್ಟೇನಿಯ. ಇಷ್ಟು ದಿನ ಅನ್ಯಾಯ ಆಗೈತಲ್ಲ, ಅಷ್ಟಕ್ಕೆಲ್ಲ ಕಾಸು ಕೊಟ್ಕೊಡಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಭಾಗ ನಮಗೆ ಕೊಡಿಸಿ. ಅಂಟ ಮಂದಿರ್ ಸರಿ ಇಲ್ಲ. ಇವತ್ತಿಷ್ಟು ಸುಳ್ಳು ಹೇಳೋರು ನಾಳೆ ಇನ್ನೆಷ್ಟು ಸುಳ್ಳು ಹೇಳ್ತಾರೆ. ಬ್ಯಾಡ, ಇಂಜಿನಿಯರಿಂಗು ಮಾಡಿಲ್ಲ ಏನೂ ಮಾಡಿಲ್ಲ ಅದನ್ನೇ ಇಷ್ಟು ಸುಳ್ಳು ಹೇಳವ್ರೆ, ಈಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆ ಹುಡುಗಿ ಬಂದು ಪಂಚಾಯತ್ಗೆ ಬಂದೈತೆ. ಪಟೇಲಪ್ಪನವ್ರೆ, ನನ್ನ ಮಕ್ಕಳು ಸಂಡಕ್ಕೆ ಓದ್ತಾರೆ, ಅವರು ರ್ಯಾಂಕ್ ಸ್ಟೂಡೆಂಟ್ ಏನಿಯ. ಇವಳು ಬೇಕಂತ ಹೊಟ್ಟೆ ಊರಿಗೆ ಇಂಥ ಕೆಲಸ ಮಾಡ್ತಾವಳೆ. ಏನೇ ಪದ್ದಿ ಇಂಥ ಕೆಲಸ ಮಾಡೋದು ಹೊಟ್ಟೆ ಊರಿಗೆ? ನೀನು ಹೊಟ್ಟೆ ಊರಿಗೆ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಏನೇ ಇರಲಿಲ್ಲ. ಪಟೇಲಪ್ಪನವ್ರೆ, ನನ್ನ ಮಾತು ಕೇಳಿ, ನಾವು ಅಂಥ ಕೆಲಸ ಮಾಡೋ ಅಂತಾರಲ್ಲ. ನನ್ನ ಗಂಡ ಬಲ್ ಸಾಚ ದೇವ್ರನೇ ಕೇಳ್ತೀವಿ, ನಾವು ಅಂಥ ಕೆಲಸ ಮಾಡೋ ಅಂಥವು ಅಲ್ಲಿ ಮಕ್ಕಳೇನೇ ಅಲ್ಲ. ಏನೋ ಹಿಂಗೆ ಆಗೋಗ್ಬಿಟ್ಟೈತೆ. ನೋಡಿ, ಇವಳು ಬಲು ಸುಳ್ಳು ಹೇಳ್ತಾಳೆ. ಅವಳಿಗೆ ಹೆಂಗೆ ಗೊತ್ತು ನನ್ನ ಮಕ್ಕಳು ಇಂಜಿನಿಯರಿಂಗ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು? ಅವಳೇನು ಬಂದು ನೋಡವಳ? ನೋಡಿದ್ರ ಪಟೇಲಪ್ಪನವ್ರೆ, ನೋಡಿದ್ರ ನಮ್ ಕಣ್ ಮುಂದೆ ಆ ಪಟ್ಟಿ ಸುಳ್ಳು ಹೇಳ್ತಾವಳೆ ಅಂತ ಹೇಳ್ಬಿಟ್ಟು. ನೋಡ, ಸಾಕ್ಷಿ ಪಾಕ್ಷಿ ಇಲ್ದಿದ್ದು ಮಾತಾಡೋ ಮಗಳೇ ಅಲ್ಲ ನಾನು. ಪ್ರತಿಯೊಂದು ಸಾಕ್ಷಿ ಇಟ್ಕೊಂಡು ಸಾಕ್ಷಿ ಮಡಿಕೊಂಡೇನಿಯ ಮಾತಾಡಿರೋದು ನಾನು. ಸುಮ್ನೆ ಸಾಕ್ಷಿ ಇಲ್ದಿದ್ದಾಗ ಮಾತಾಡೋ ಮಗಳೇನೇನಿಯ ಅಲ್ಲ ನಾನು. ನೀನ್ ಮಕ್ಕಳು ಓದ್ತಾವ್ರಲ್ಲ ಕಾಲೇಜು ದೊಡ್ಡ ದೊಡ್ಡ ಕಾಲೇಜು, ಆ ಕಾಲೇಜ್ ತಕ್ಕ ಹೋಗಿ ಪೂರ ಇನ್ಫಾರ್ಮೇಶನ್ ಕಲೆಕ್ಷನ್ ಮಾಡ್ಕೊಂಡು ಬಂದೀವ್ ನೀ ಡೈರೆಕ್ಟ್ ಆಗಿ. ಪೂರ ಇನ್ಫಾರ್ಮೇಶನ್ ಕಲೆಕ್ಷನ್ ಮಾಡ್ಕೊಂಡೇ ಬಂದಿರೋದು. ಪಟೇಲಪ್ಪರ ಕೈಯಾಗೇನೇನಿಯ ನಿಮ್ಮ ಮಗಳು ಓದಿ ಕಿಸ್ದು ದಬ್ಬಾಕಿರುವಂತಹ ಮಾರ್ಕ್ಸ್, ಪಾಸ್ ಆಗೋರ ಫೇಲ್ ಆಗೋರ ಎಷ್ಟು ಸಬ್ಜೆಕ್ಟ್ ಹೋಗವೆ ಅಂತ ಜೆರಾಕ್ಸ್ ಕಾಪಿನೇನಿ ಐತೆ, ತಗೊಂಡು ನೋಡ್ಕೊಳ್ಳಿ. ನಮ್ಮತ್ತಾಗ ಎಲ್ಲನೂ ಸುಳ್ಳು ಪಳ್ಳೆಲ್ಲ ಹೇಳ್ಕೊಳಕ್ ಬರಬೇಡಿ. ನಮ್ಮ ತಾಗೆ ನಾವು ಸೊರ್ ಬರೋಕ್ಕಿಲ್ಲ ಅಷ್ಟೇನಿ. ಮೊದ್ಲೇನೇನಿಯ ಗೊತ್ತಲ್ಲ. ಅಬ್ಬಾ, ಅದು ಇದಕ್ಕೇನಮ್ಮ ಉತ್ತರ ಕೊಟ್ಟಿಯೇ? ಅಂಟ ಮಂದಿರಿಗೆ ಒಬ್ರಿಗೊಬ್ರು ಮೋಸ ಮಾಡ್ಕೊಂಡು ಏನ್ ಮಾಡಿರಿ ನೀವು? ಕೋರ್ಟು ಕಚೇರಿ ಮೆಟ್ಲತ್ಬೇಕು ಅಂತ ಮಾಡಿರಿ ನೀವು? ಜಮೀನ್ ಗಿಮೀನ್ ದುಡ್ಡೆಲ್ಲ ಕೊಡೋದು ಬಿಟ್ಬಿಟ್ಟು ಕೋರ್ಟು ಕಚೇರಿ ಅಂತ ಮೆಟ್ಲತ್ಬಿಟ್ಟು ಅಲ್ಲಿ ಕಿತ್ತಾಡ್ಕೊಂಡು ಹೋಗ್ಬೇಕು ಅಂತ ಮಾಡಿರಿ. ಅದಕ್ಕೆ ಹುಡುಗಿ ಹೇಳ್ತಾವಳೆ ನಾನು ಕೋರ್ಟು ಗಿರ್ಟು ಮೆಟ್ಲತ್ಬಾರ್ದು ಅಂತಂದ್ರೆ, ನನಗದೇನೋ ಗೊತ್ತಿಲ್ಲ, ನಂದೆಲ್ಲ ಕೊಡಿಸ್ಬಿಡ್ರಿ. ನಮ್ಮ ಅತ್ತೆಗೂ ನಮಗೂ ಎಲ್ಲ ಮೋಸ ಆಗೋಗ್ಬಿಟ್ಟೈತಿ ಅಂತ. ನೋಡಿ ಬಂಗಾರಮ್ಮ, ಕೊಟ್ಕೊಡಂಗಿದ್ರೆ ಕೊಟ್ಕೊಡಿ, ಇಲ್ಲ ಅವ್ರ ಆಸ್ತಿಯ ಅವ್ರ ಪಾಲ್ಗೆ ಅವ್ರ ಆಸ್ತಿಯ ಬಿಟ್ಟು ಕೊಟ್ಬಿಡಿ. ನಿಮ್ಗೆ 2 ಮೇಲೆ ನಿಮ್ಗೆ ಇನ್ನೇನು ಇಲ್ಲ. 2 ನಿಮ್ಗಂತೂ ಅವಕಾಶ ಇರೋದು. 2ರಾಗ ನೀವು ಯಾವ್ದು ಮಾಡಬೇಕು ಅಂತ ಅನ್ಕೋತೀರೋ ಅದನ್ನ ಮಾಡಿ, ಬೇಜಾರಿಲ್ಲ. ಆದರೆ ಮಾತ್ರ ಪಂಚಾಯತಿಗೆ ಮಾತ್ರ ಮೋಸ ಆಗಬಾರ್ದು ಅಷ್ಟೇ ನೆನೆಯ. ಪಾಪ ಅವರು ಕಷ್ಟಪಟ್ಟವ್ರೆ. ಅವ್ರ ಮಕ್ಕಳನ್ನೂ ಯಾವುದೋ ಚಿಕ್ಕ ಕಾಲೇಜಾಗಿ ಓದಿಸ್ಬಿಟ್ಟು ನಿಮ್ಮ ಮಕ್ಕಳು ನಂಗೆ ಓದಿಸ್ಬಿಟ್ಟು ಮೋಸ ಮಾಡ್ತಿದ್ದೀರಾ ನೀವು ಅಂತಂದರೆ ಏನರ್ಥ ಹೇಳು? ನೋಡಿ, ಏನೋ ಒಂದು ತೀರ್ಮಾನ ಇವಾಗಲೇನೇ ಆಗಬೇಕು. ಬುದ್ಧಿ ಅದ್ ಮಂತಾಗ ಏನೇ ಕುಂತ್ಕೊಂಡು ಮಾತಾಡ್ಬೋದಿತ್ತಲ್ವೇನೆ? ಮಂತಾಗ ಎಲ್ಲಾನು ಹೇಳ್ಬಿಟ್ಬಿಟ್ಟು ಆ ವಿಷಯನ ಪಂಚಾಯತಿ ತನಕ ತಕೊಂಡ್ಬಿಡ್ಬೋದಿದ್ದೀಗಲ್ಲೇ ನೀನು. ಪಂಚಾಯತಿ ತನಕ ತಂದು ಮನ ಮರ್ಯಾದೆ ಕಳಿಬೇಕು ಅಂತಾನೆ ನೀ ಮಾಡಿದೀಗಲ್ಲೇ ನೀನು. ಎಲ್ಲೆಲ್ಲಿ ಹಂಗೆ ನ್ಯಾಯ ಕೇಳಬೇಕು, ಹಂಗಂಗೆ ಕೇಳಬೇಕು. 10 ವರ್ಷದಿಂದ ಮನೆನಾಗೆ
ನಮ್ಮ ಅತ್ತೆ ಕಳ್ತನ ಮಾಡಿಲ್ಲ ಉಂಗ್ರನ ಅಂತಂದ್ರೂ ಇದೇ ಬೀದಿನಾಗ ನಿಂತ್ಕೊಂಡು ಲಬ 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 ಅಂತ ಬಾಯಿ ಬಿಡ್ಕೊಂಡು ನಮ್ಮ ಅತ್ತೆ ದುಡ್ಡು ಕಟ್ಕೊಡೋ ಗಂಟನ್ನು ಬಿಡ್ದಿದ್ದಂಗೆ ಲಬ 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 ಅಂತ ಬಾಯಿ ಬಿಡ್ಕೊಂಬಿಟ್ಟಿದೀಗಲ್ಲ. ಆ ಅವಾಗನು ನಿಮ್ಗೇನು ಅನ್ನಿಸ್ಲಿಲ್ವಾ? ಅವಾಗ ನಿಮ್ಗೇನು ಒಂಚೂರಾದ್ರೂ ಮನೆ ಕುಂತ್ಕೊಂಡು ಮಾತಾಡ್ಬೇಕು ಅಂತ ಅನ್ನಿಸ್ಲಿಲ್ವಾ? ಆ ಇವತ್ತು ಅಷ್ಟೇ ನನಗೂ ಮನೆ ಕೂತ್ಕೊಂಡು ಮಾತಾಡ್ಬೇಕು ಅಂತ ಅನ್ನಿಸ್ಲಿಲ್ಲ. ನನಗೇನು ಪಡಲಪ್ಪನವ್ರು ಯಾವ ನ್ಯಾಯ ತೀರ್ಮಾನ ಕೊಟ್ರ ನ್ಯಾಯ ತೀರ್ಮಾನ ಅಷ್ಟೇ ನ್ಯಾಯ ಅಂದ್ರೆ ನ್ಯಾಯ, ಪಡಲಪ್ಪನ ನ್ಯಾಯ. ಅದಕ್ಕೆ ನನಗೆ ಇಲ್ಲಿಗೆ ಬಂದಿರೋದು ನಾವು. ನೋಡಿ ಕೊಟ್ರೆ ಕೊಡಿ, ಇಲ್ಲ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಮಗೆಲ್ಲ ಸುಳ್ಳು ಸುಳ್ಳು ಹೇಳಿ ಮಕ್ಕರ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ಬಿಡ್ತೀವಿ ಅಷ್ಟೇ. ಹುಷಾರು. ಏನ್ಲ ಇದು ಈ ಖತರ್ನಾಕ್ ಬುದ್ಧಿ? ಹಿಂಗೆಲ್ಲಂದ್ರೆ ಮಾಡ್ಬಿಟ್ಲಲ್ಲೇ ನಮ್ಮ ಮಕ್ಳಿಂತ ಕೆಲಸ ಮಾಡ್ತವೆ ಅಂತ ಹೇಳ್ಬಿಟ್ಟು ಡುಮ್ಕಿ ಹೊಡಿತವೆ ಅಂತ ನಾನು ಕನ್ಸು ಮನ್ಸಾಗು ಅನ್ಕೊಂಡಿರ್ಲಿಲ್ವಲ್ಲೇ. ನನ್ಗೇನ್ರಿ ಗೊತ್ತು, ಯಾವಾಗ ಹೋಗಿ ಹೆಂಗೆ ತಿಳ್ಕೊಂಬಿಟ್ಟು ಹೆಂಗೆ ಬಂದ್ಲು ಅಂತ ನಿನಗೆ ಗೊತ್ತಾಯ್ತಿಲ್ಲ. ನಂಗಂತೂ ಮರ್ಯಾದಿಲ್ಲ. ನೋಡ್ರಿ ಎಷ್ಟು ಖುಷಿ ಪಡ್ತಾವ್ರೆ, ನಂಗೆ ಎಷ್ಟು ದುಃಖ ಆಯ್ತೈತೆ ಗೊತ್ತಾ. ನೀವೇ ತೀರ್ಮಾನ ಕೊಡಿ ಪಟೇಲಪ್ಪನವ್ರೆ. ಅವ್ರಿಗೆ ಬಿಟ್ರೆ ಏನಂತೆ? ಅವ್ರು ಏನೋ ಹೇಳಿದ್ದೇನು ಕೇಳಿಸ್ಕೊತಾನೆ ಇಲ್ವಲ್ಲ, ಸುಮ್ಮನೆ ನಿಂತವ್ರಲ್ಲ. ಅವ್ರಿಗೆ ಕೇಳಿಸ್ಕೊಳ್ಳೋರಾಗಿದ್ರೆ ಯಾವಾಗ ಕೇಳಿಸ್ಕೊಳ್ಳೋರು? ಹೇಳಿ ಇದು ಮಾಡೋಕ್ಕೆ, ಕೇಳಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡಿ. ನೋಡಿ ಹೆಂಗೆ ನಿಂತವ್ರೆ, ಮಾಡೋದೆಲ್ಲ ಮಾಡ್ಬಿಟ್ಟು ಇಡೀ ಊರಿಗೆ ನೆನೆಯ ಮಕ್ಳು ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಅಂತ ಕೆಲಸ ಮಾಡ್ತಾವ್ರೆ. ಬಿರ್ಬಿರ್ನ ಹೇಳಿ ಪಂಚಾಯತಿ ನಡ್ಕೊಂಡು ಕುಂತ್ಕೊಳಕ್ ಆಗಕ್ಕಿಲ್ಲ. ಏನ್ ಕಾಸು ಕಟ್ಕೊಟ್ಟರೆ ಇಲ್ಲ ಪಾಲ್ಗಿಲ್ ಕೊಟ್ಬಿಟ್ಟು ಅವ್ರನ್ನ ಕಳ್ಸ್ಯಾರೆ? ಇಷ್ಟೆಲ್ಲ ಮೋಸ ಅನ್ಯಾಯ ಮಾಡ್ತಿದಿರಲ್ಲ ನೀವು ನಿಮ್ಮ ಮಕ್ಕಳು ಸೇರ್ಕೊಂಡವ್ರಿಗೆ, ಅನ್ಯಾಯ ಅಲ್ವೇ ಅದು? ಹೇಳಿ ಏನ್ ಮಾಡ್ತೀರಾ ಅಂತ ಹೇಳಿ. ರೀ ಏನ್ರಿ ಮಾಡೋದು ಇವಾಗ? ಇವಳು ಹಿಂಗೆ ತಗ್ಲಾಕ್ಬಿಟ್ಟಲ್ಲ. ಮಂತಾಗಿದ್ರೆ ಹೆಂಗೋ ಬಾಯಿ ಮುಚ್ಚಿಸ್ಬೋದಿತ್ತು. ಊರ್ ಜನ ಎಲ್ಲ ಅವ್ರಿ, ಊರ್ ಜನ ಮುಂದೆ ಎಲ್ಲ ಬಾಯಿ ಮುಚ್ಚಕ್ಕಾಯ್ತದೇನ್ರಿ? ಆಗಕ್ಕಿಲ್ಲ. ಈಗ ಇವನ್ ಮಾಡೋದು ಅಂತ ಹೇಳ್ಬಿಟ್ಟು ನನಗೂ ಅರ್ಥ ಆಯ್ತಿಲ್ಲ. ಇವನ್ ಮಾಡೋದು ಪಟೇಲಪ್ಪನವ್ರೆ, ಇವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ. ಈಗ ನಾನೇ ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. ಹೇಳಮ್ಮ ಏನು ಅಂತ. ನೋಡಿ, ಇಷ್ಟು ದಿನ ಇವ್ರ ಮಕ್ಕಳು ಓದ್ತಾವ್ರೆ ಅಂತ ಹೇಳ್ಬಿಟ್ಟು ದೊಡ್ಡ ಕಾಲೇಜಿಗೆ ಕಳಿಸ್ಬಿಟ್ಟು ನಮಗೆಲ್ಲ ಅನ್ಯಾಯ ಮಾಡಿದ್ರು. ಇವಾಗ ನನ್ನ ನಾದ್ನಿ ಅವಳು BCom ಫಸ್ಟ್ ಕ್ಲಾಸಾಗಿ ಪಾಸ್ ಆಗೋಳೆ. ಅವಳಂತೂ ಅವಳು ಪಾಪ ಚಿಕ್ಕ ಕಾಲೇಜಿಗೆ ಮಾಮೂಲಿ ಓದ್ತಾ ಇದ್ಲು. ಈಗ ನಾವೇನು ಅನ್ಕೊಂಡಿದೀವಿ ಅಂತಂದ್ರೆ ದೊಡ್ಡ ಕಾಲೇಜಿಗೆ ಶಾನೆ ಪೀಚ್ ಕೊಟ್ಬಿಟ್ಟು ಓದಿಸ್ತಾರಲ್ಲ, ದೊಡ್ಡ ಕಾಲೇಜಿಗೆ, ಅಂತ ಕಾಲೇಜಿಗೆ ನನ್ನ ನಾದ್ನಿನ ಓದಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಯಾಕೆ ಹೇಳಿ? ಇವ್ರು ಸುಳ್ಳು ಹೇಳ್ಬಿಟ್ಟೆ ಸೇರ್ಸಿರ್ಬೇಕಾರೆ ನಾವು ನಿಜ ಹೇಳ್ಬಿಟ್ಟೆ ಸೇರ್ಸನಿ ಅಂತ ನಿರ್ಧಾರ ಮಾಡ್ಬಿಟ್ಟಿದೀವಿ ಪಟೇಲಪ್ಪನವ್ರೆ. ಅದಕ್ಕೆ ನಾನು ಹೇಳೋದು ಇಷ್ಟೇ. ನನ್ನ ನಾದ್ನಿನ ದೊಡ್ಡ ಕಾಲೇಜ್ಗೆ ಇವ್ರ ಮಕ್ಳು ಎಲ್ಲಿ ಓದ್ತಿದ್ರು ಅದಕ್ಕೂ ಸಣ್ಣಕ್ಕಿರೋ ಕಾಲೇಜ್ಗೆ ನಾನು ಹಾಕ್ತೀವಿ. ಇವ್ರು ಅದು ಫೀಜು ಗೀಜು ಎಲ್ಲ ಇವರೇ ಕಟ್ಟಬೇಕು. ಇಲ್ಲ ಅಂತಂದ್ರೆ ದುಡ್ಡು ಕಟ್ಕೊಡ್ಲಿ, ನಾವು ಕಟ್ಕೋತೀವಿ ಅಷ್ಟೇ. ಆಮೇಲೆ ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ಊರು ಇಲ್ದಿದ್ದಂಗೆ ಅಡ್ಡಾಡ್ಕೊಂಡು ನಮಗೆಲ್ಲ ಹಿಂಸೆ ಕೊಟ್ಟಿದ್ರಲ್ಲ, ಇವ್ರ ಮಕ್ಕಳು ಅಷ್ಟೇ ಕೊಟ್ಟು ಪಾಸ್ ಮಾಡಕ್ಕೆ ಅಷ್ಟೇ ನಿನ್ನಂತೆ ಅಲ್ಲಿ ಇದ್ದಿದ್ದು. ಅದಕ್ಕೆ 14,000 ರೂಪಾಯಿ ಹಾಸ್ಟೆಲ್ ಫೀಸ್ ಕಟ್ಟಬೇಕಿತ್ತು. ಈಗ ಅವರು ದಿನ ಮನೆಯಾಗಿರ್ಬೇಕು ಅಷ್ಟೇ. 7 ಸಬ್ಜೆಕ್ಟ್ ಪೇಲ್ ಮಾಡ್ಕೊಂಡವ್ರಲ್ಲ, ಇಲ್ಲಿಂದನೇ ಕೊಟ್ಬಿಟ್ಟು ಪಾಸ್ ಮಾಡ್ಕೊಳ್ಳಿ. ಅವ್ರು ಹಾಸ್ಟ್ಲು ಅಂತ ಇರಬಾರ್ದು. ನೀವು ಹಂಗೆ ನ್ಯಾಯ ಕೊಡಿ, ನ್ಯಾಯ ತೀರ್ಮಾನ ಕೊಡಿ. ಅಂಟ ಮಂದಿರ್ಗೆಲ್ಲ ಮೋಸ ಮಾಡ್ತಾವ್ರ ಅವ್ರು. ನಮ್ಮ ದುಡ್ಡೇನೇನಿಯ ಮನೆ ದುಡ್ಡೆಲ್ಲ ಎತ್ಕೊಂಡೋಗಿ ಮಜಾ ಮಾಡ್ತಾವ್ರಿ. ನೋಡ್ರಮ್ಮ, ಅದಕ್ಕೆ ಹೇಳಿದ್ದು ಭಾಗ ಅಂತ ಬಂದ್ಮೇಲೆ ಭಾಗ ಮಾಡ್ಕೊಂಡು ತ್ಯಾಪಗ ಆಗ್ಬಿಡ್ಬೇಕು. ನೀವು ಭಾಗ ಕೊಡಲ್ಲ ಅಂತ ಹೇಳ್ತೀರಾ ಅಂದ್ರೆ ಅಂಟ ಮಂದಿರ್ ಜಗಳ ಬಂದಾಗೆಲ್ಲ ಹಿಂಗೆ ಪಂಚಾಯತಿ ಕಲಾಕಬೇಕಾಯ್ತದೆ. ಏನು ಮಾಡೋಕ್ಕಾಯ್ತದೆ ಹೇಳು? ಅದಕ್ಕೆ ಹೇಳಿದ್ ನಾನು, ಹಿಂಗೆ ಪಂಚಾಯತಿ ಇದು ಮಾಡ್ಬೇಕಾಯ್ತದೆ ಅಂತ ಹೇಳ್ಬಿಟ್ಟು. ನೋಡು, ಅದಕ್ಕೆ ನೀನು ಹೇಳ್ತಾ ಇವ್ ನೀವಾಗ. ಈಗ ಏನು ತೀರ್ಮಾನ ತಗೊಂಡಿರೆ? ಅವ್ರನ್ನ ಆದ್ನಿನ ಹಾಕ್ತೀರಾ ಹಾಕಲ್ವಾ ಹೇಳು? ಹಾಕ್ತೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ, ಪಂಚಾಯತಿ ಅತ್ತಾಗ ಮುಗ್ಸನಿ. ಭಾಗ ಈಗ ಹಾಕಳ್ರಿ ಆದಷ್ಟು ಬೇಗ ನೀನಿಯ. ಆಯ್ತು ಪಟೇಲಪ್ಪನವ್ರೆ, ಆಯಿತು ಬಿಡಿ. ನಾವು ನಮ್ಮ ಮಕ್ಕಳನ್ನ ದೊಡ್ಡ ಕಾಲೇಜಿಗೆ ಓದಿಸಿ ಇದು ಮಾಡಿದ್ವಲ್ಲ, ಈಗ ಅವ್ರ ಮಕ್ಕಳನ್ನೂ ಓದ್ಕೊಂಡ್ಲಿ. ಅದು ಏನು ಓದ್ತಾರೋ ಓದ್ಕೊಂಡು ದೊಡ್ಡ ಕಾಲೇಜಿಗೆ ನೀವು ಓದಲಿ, ಫೀಸ್ ಗೀಜ್ ಎಲ್ಲ ಕಟ್ಬಿಟ್ಟು ಓದಿಸ್ತೀವಿ. ಇನ್ನು ಮೇಲೆ ಇಬ್ಬರು ಅರ್ಧ ಕೆಲಸ ಮಾಡಬೇಕು ಅಂತ ಹೇಳಿ ಪಟೇಲಪ್ಪನವರೇ. ನಾವು ಮನೆಯಾಗ ಕೆಲಸ ಮಾಡಬೇಕು, ಅವ್ರು ಮಾತ್ರ ಅಲ್ಲಾಡಿಸ್ಕೊಂಡು ಕೂತ್ಕೊಂಡು ದುಡ್ಡು ಎಣಿಸ್ಕೋಬೇಕು. ಈಗಿದ್ದ ಯಾರು ಎಷ್ಟೆಷ್ಟು ಕೆಲಸ ಮಾಡ್ತಾರೋ ಅಷ್ಟಷ್ಟು, ಇಲ್ಲ ನಮ್ಮ ಪಾಲು ನಮಗೆ ಕೊಡಿ, ನಾವು ಮಾಡ್ಕೊತೀವಿ ಅಷ್ಟೇನೆ. ಅಂತ ಮಂದಿರೊಂದ್ಮೇಲೆ ಹಂಚ್ಕೊಂಡು ಕೆಲಸ ಮಾಡಬೇಕು, ಇಲ್ಲ ಆಸ್ತಿ ಹಂಚ್ಕೊಂಡು ದೂರ ಆಗಬೇಕು. ಎರಡು ಮಾಡಲಿಲ್ಲ ಅಂದರೆ ಇದೇ ಕತೆ ನೀನು ಆಗೋದು. ಎರಡರಾಗ ಒಂದು ಮಾಡಲೇಬೇಕು, ಇಲ್ಲ ಅಂದರೆ ಆಯ್ತದ? ನಾನು ಹೇಳೋದು ಇಷ್ಟೇ, ನೀನಿಯ ಭಾಗ ಕೊಟ್ಬಿಟ್ಟು ಕಳ್ಸೋದೇನಿಯ ವಾಸಿ. ಇಲ್ಲ ಇನ್ನೂ ಕಷ್ಟ ಅನ್ಭವಿಸ್ಬೇಕಾಯ್ತದೆ ಮುಂದೆ. ನೀವಿಬ್ರು ಅಂಟ ಮಂದಿರ್ ಭಾಳ ಕಷ್ಟ ಅನ್ಭವಿಸ್ಬೇಕಾಯ್ತದೆ. ಹೆಂಗೋ ಪಾಯಮ್ಮಂಗೂ ಗಂಡಿಲ್ಲ. ಇವನ ಒಂದು ಮಾಡಿ ಕಳಿಸ್ಬಿಡಿ, ಊರು ದೊಡ್ಡ ಮನಸ್ಸರು ಅಂತ ಅಂತೀರಾ, ತಿರುಗಿ ಚೆನ್ನಾಗಿರಕ್ಕಿಲ್ಲ. ಅದಕ್ಕೆ ನೀನು ಹೇಳಿದ್ದು ಇವನ ಒಂದು ಮಾಡಿ ಅಂತ. ಸರಿ ಬಿಡಿ, ಆಯಿತು ಪಟೇಲಪ್ಪನವರೇ, ಆಯಿತು ಬಿಡಿ. ನೀವು ಹೇಳ್ದಂಗೆ ಏನು ಮಾಡ್ತೀವಿ. ಇನ್ನೇನು ಊರಾಗೆಲ್ಲ ನ್ಯಾಯ ಹೇಳಿದ್ಮೇಲೆ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ. ಆಯಿತು. ಇನ್ನು ಮುಂದೆನ ನನ್ನ ಮಗಳು ಇಂಜಿನಿಯರಿಂಗ್ ಮಾಡೋಳೆ, ನನ್ನ ಮಗಳು ಕಾಲ್ ಕೆಳಗಡೆ ತೂರ್ರಿ ಬುದ್ಧಿ ಬರ್ತದೆ, ಹಂಗೆ ಮಾಡ್ರಿ ಬುದ್ಧಿ ಬರ್ತದೆ, ಹಿಂಗೆ ಮಾಡ್ರಿ ಬುದ್ಧಿ ಬರ್ತದೆ, ಇದನ್ನೆಲ್ಲ ಬಿಟ್ಬಿಡಿ.
ಅದೇ ಮತ್ತೆ ಊರವ್ರಿಗೆಲ್ಲ ಜಂಬ ಕೊಚ್ಕೊಂಡು ಹೇಳ್ಕೊತಿದ್ರಲ್ಲ ನನ್ನ ಮಕ್ಳಿಂಗೆ ಅಂತ ಹೇಳ್ಬಿಟ್ಟು ಆ ಅಯ್ಯಪ್ಪ ಅದನ್ನ ಹೊಸಿ ಕಮ್ಮಿ ಮಾಡ್ಕೊಳ್ಳಿ ಸಾಕು. ನಿಮ್ಮಿಂದ ಎಷ್ಟು ಜನ ಮಕ್ಕಳು ಅಡಸ್ಕೊಂಡವ್ರ ಏನೋ ಮನೆಯಾಗೆ ಅವ್ರ ಮಕ್ಳು ನೋಡಿ ಹೆಂಗ್ ಓದ್ತಾರೆ, ನೀವು ಇದಿರೋದರಿದ್ರು ನನ್ನ ಮಕ್ಳ ಅಂತ ಹೇಳ್ಬಿಟ್ಟು ಮೊದ್ಲು ಸುಳ್ಳು ಹೇಳೋದನ್ನ ಹೊಸಿ ಕಮ್ಮಿ ಮಾಡಿ. ಥೂ ಯಪ್ಪ, ನಮ್ಮ ಮಕ್ಳು ಫಸ್ಟ್ ಕ್ಲಾಸ್ ಬಂದ್ರು ನಾವಂತೂ ಹಂಗೆ ಹೇಳ್ಕೊಳೋದೇನೇ ಇಲ್ಲ. ಸುಮ್ಮನೆ ಯಾಕಪ್ಪ ಬೇಕು, ಹೇಳ್ಕೊಂಡ್ರೆ ಒಂಥರ ಆಯ್ತದೆ. ತಿರ್ಗಿ ಮುಂದಿನ ವರ್ಷ ಬರಲಿಲ್ಲ ಅಂದ್ರೆ ನಮಗೆ ಒಂಥರ ಆಯ್ತದೆ, ಹೇಳ್ಕೊಂಬಾರ್ದು ಅಂತ ನಾವೇ ಸುಮ್ಮನೆ ಇರ್ತೀವಿ. ಅಂತದ್ರಾಗ ನೀವು ಅದು ಆ ಮಕ ಎತ್ಕೊಂಡದು ಹೆಂಗೆ ಹೇಳ್ಕೊಂಡದು ಹೆಂಗೆ ಮಾಡ್ತಿರೋ ನಾಕಾಣೆ. ನಮಗಂತೂ ಬೇಜಾರೇನಿ ಆಗೋಗ್ಬಿಡ್ತದೆ ಹೇಳ್ಕೊಳಕ್ಕೇನಿ. ಥೂ ಎಂಥ ಜನ ಇರ್ತಾರಪ್ಪ. ಥೂ ನೀನು ನೋಡಿ, ಎಲ್ಲರೂ ಮಕ್ಕಕ್ಕೆ ಮಂಗಳಾರತಿ ಮಾಡ್ತಾವ್ರೆ, ಇನ್ನೂ ಕೇಳಿಸ್ಕೊಂಡು ಇಲ್ಲೇ ನಿಂತಿದೆಯಲ್ಲ, ಇಲ್ಲೇ ನಿಂತ್ಕೊಂಡ್ರೆ ಮೆಟ್ಟು ತಗೊಂಡು ಹೊಡಿತಾರೆ ಅಷ್ಟೇ, ಹೊಡ್ಸ್ಕೋಬೇಕಾಯ್ತದೆ. ನಮಗೆಲ್ಲ ಬೇಕಾಯ್ತು ಎಲ್ಲನೂ ಪಟ 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 ಅಂತ ನಡಿ ಸುಮ್ಕೇಣಿಯ. ಇದ್ರ ಅವಶ್ಯಕತೆ ತಾನೇ ನಮ್ಗೆ ಏನೈತಿ ಇವಾಗ. ಬಾ ಹೋಗೋಣ ಅನ್ನಿಸ್ಕೊಂಡು ಮಾಡ್ಕೊಂಡು ಎಲ್ಲ ನಿನ್ನ ಮಕ್ಕಳು ಸರಿಯಾಗಿ ತಾಲೂಕು ತಗೊಬಿಟ್ಟು ಬಂದ್ರು ಬಿಡು. ನಮ್ಗಂತೂ ಇದೆಲ್ಲ ಬೇಕಿತ್ತೇನಪ್ಪ ಅಂತ ಅನ್ಸೋವಷ್ಟು ತಾಲೂಕು ತಗೊಂಬಿಟ್ಟು ಬಂದವ್ರೆ. ಕರ್ಮ ಬಾ ಹೋಗೋಣ ಸರ್ನ. ಏನಮ್ಮ ಪೊದ್ದು ಸಂತೋಷನಾ? ಹ್ಞೂ ಪಟೇಲಪ್ಪನರಿ, ಭಾಳ ಸಂತೋಷ ಆಯ್ತು ನಿಮ್ಮಿಂದ. ನ್ಯಾಯ ಅಂದ್ರೆ ನಿಂತಾಕ್ ಬರ್ಬೇಕು ಬಿಡಿ. ಪಾಪ ಏನೋ ಯಾರೋ ಇದು ಮಾಡಿದ್ದಂಗೆ ಮಾಡ್ಕೊಡ್ತೀರಾ. ಸರಿ ಪಟೇಲಪ್ಪನವ್ರೆ, ಸರಿ ಕಣವ. ಇದೇ ಥರ ನನ್ನ ಮುರ್ವಾದಿ ಕಳೆದಿದ್ಲು ಈ ಮನೆಯಾಳಿ. ನೀನು ಅದೇ ಥರ ಕಳೆದು ಸರಿಯಾಗಿ ಬುದ್ಧಿ ಕಲಿಸಿದ್ಯಾ ಕಣವ ಪದ್ದಿ. ನೀನಂತುನ್ವೆ ಮಾನ ಮರ್ವಾದಿ ಬಿಟ್ಟೋಳು. ಹಿಂಗೇನೆ ನೀ ಆ ಪಂಚಾಯತ್ ತಕ ಹರಾಜ್ ಹಾಕ್ಬಿಟ್ಟಿದ್ಲು ನನ್ನ ಮಾನ ಮರ್ವಾದಿನ. ಕದ್ದಿಲ್ಲ ಅಂತ ಎಷ್ಟು ಹೇಳಿದ್ರೂ ಕೇಳಿಸ್ಕೊಳ್ಳೇನೇ ಇಲ್ಲ. ಕದ್ದಿಲ್ಲ ಅಂತ ಹೇಳಿದ್ರು. ಯಪ್ಪ ಸದ್ಯ ನಿನ್ನಿಂದ ಇವಾಗ ಅವಳ್ದು ಹೋಯ್ತಲ್ಲ ಮರ್ಯಾದೆ, ಈಗ ಅವಳಿಗೂ ಅರ್ಥ ಆಗಿರ್ತದೆ ಸುಳ್ಳು ಹೇಳಿದ್ರೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು. ಅತ್ತೆ, ಒಂದೇ ಕಲ್ಲಾಗ ಎರಡಕ್ಕಿ ಹೊಡೆಯೋದು ಅಂದ್ರೆ ಹಿಂಗೇನಿಯ. ಒಂದು ನನ್ನ ಆಜ್ಞೆ ಅಂದ್ರೆ ನಿಮ್ಮ ಮಗಳು ಹೊಸ ಕಾಲೇಜು, ದೊಡ್ಡ ಕಾಲೇಜು ಅಂತ ಹೇಳ್ತಿದ್ಲಲ್ಲ, ದೊಡ್ಡ ಕಾಲೇಜಿಗೆ ಸೇರೋಂಥ ಅವಕಾಶ ಸಿಕ್ತು. ಇನ್ನೊಂದು ನಿಮಗೆ ಮಾಡಿರೋ ಅವಮಾನನ ತೀರ್ಸ್ಕೊಂಡಂಗಾಯ್ತು. ಹಂಗೇನಿಯ ಈ ಬಂಗಾರಮ್ಮನ ಮಕ್ಕಳು ಯೋಗ್ಯತೆನ ಊರವ್ರಿಗೆ ತೋರಿಸ್ದಂಗಾಯ್ತು. ಅದಕ್ಕೆ ನೀ ಬೇಕಂತ ಪಂಚಾಯತಿ ಮುಂದೆ ನಾಟಕ ಮಾಡಿದ್ದು. ಇಲ್ಲ ಅಂದಿದ್ರೆ ಚಿಕ್ಕ ವಿಷಯ ಅಲ್ವಾ, ಮನೆಯಾಗೇನಿಯ ತೀರ್ಮಾನ ಮಾಡ್ಕೊತಾ ಇದ್ದೆ. ಬುಡವ ಪದಿ, ನೀನು ಏನು ಮಾಡಿದ್ರು ಅದಕ್ಕೊಂದು ಅರ್ಥ ಇರ್ತದೆ. ಇದಕ್ಕೆಲ್ಲ ಬಹಳ ಸಹಾಯ ಮಾಡಿದ್ದು ಜಯಮ್ಮನೇ ಕಣತ್ತೆ. ಓ ನಾನೇ. ಓ ಹೆಂಗೋ ಜಯಮ್ಮ, ಒಳ್ಳೆ ಕೆಲಸ ಮಾಡಿದ್ಯ ತಕ್ಕ.